ನೋಡು ಅಡಿಗೆ ಬೀಳಕ್ ಹೋಗೋನಿ ಬಿದ್ರೆ ಸದಾ ಹೊಡ್ತಿಕೊಂಡು ಇಲ್ಲಿ 10 ರೂಪಾಯಿ ಕೇಸರಿ 10 ರೂಪಾಯಿ ಬೇಕಾ ಬ್ರೋ 10 ರೂಪಾಯಿ ಕೇಸರಿ ಬ್ರೋ ಫೈನಲ್ ಆಗಿ ಬಂದು ಲಾಸ್ಟ್ ಎಂಡಿಂಗಲ್ಲಿ ತಗಲಾಕಡಿದ್ದೀವಿ. ಬ್ರೋ ಬೆಳೆ ಎದ್ದು ನೋಡಿದ್ರೆ ಇನ್ನ ಗಾಡಿ ಒಂದು ಚೂರು ಮುಂದಕ್ಕೆ ಮೂವ್ ಆಗಿಲ್ಲ ಗಾಡಿ. ನಮ್ಮ ಅಂದರೆ ಲಾಸ್ಟು ಇಲ್ಲಿ ಚೆಕ್ ಪೋಸ್ಟು ಇಲ್ಲಿಗೆ ಕ್ಲೋಸ್ ಮಾಡೋರೆ. ಅದರಿಂದ ನಮ್ಮ ಅಬ್ಬಿ ಗಾಡಿ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ಕಾಣಿಸ್ತಿದಲ್ಲ ಅಲ್ಲವನೇ ನಮ್ಮ ಅಬ್ಬಿ. ಈ ಕಡೆನೂ ಫುಲ್ ಜಾಮ್ ಆಗೈತೆ. ಇನ್ನು ಯಾವಾಗ ಬಿಡ್ತಾರೋ ಗೊತ್ತಾಗ್ತಿಲ್ಲ, ನಮ್ಗೆ ಒಂದೂ ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್, ನಮ್ಮನ್ನ ಈ ಬ್ಲಾಕಲ್ಲಿ ನಮ್ಮನ್ನ ಬ್ಲಾಕ್ ಮಾಡೋರೆ, ಆ ಬ್ಲಾಕಲ್ಲಿ ನಮ್ಮ ಅಭಿವನ್ನ ಬ್ಲಾಕ್ ಮಾಡೋರೆ. ಒಂದ್ಮೇಲೆ ಬರ್ಬೋದು, ಒಂದ್ಮೇಲೆ ಬಂದರೆ ಮಾತ್ರ ಪೊಲೀಸ್ ಒಂದು ಸಿಕ್ಕಾಪಟ್ಟೆ ಫೈನ್ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ ನೋಡಿ. ಎಲ್ಲ ನಾವು ಕೇಳ್ಕೊಂಬಂದಿರೋದು ಟೀ ಅಂಗಡಿ ಹೋಗೋಣ, ಟೀ ಅಂಗಡಿಗಳು ಒಂದು ಓಪನ್ ಇಲ್ಲ, ಎಲ್ಲ ಫುಲ್ ಕ್ಲೋಸ್ ಆಗ್ಬಿಟ್ಟಿವೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ ನೋಡಿ. ನೀ ಮೆಸೇಜ್ ಮಾಡು ಚಿನ್ನಿ, ನಮ್ಮ ಅಭಿಗೆ ಸತತ ನೋಡಿ ಚಿನ್ನಿ ಮೆಸೇಜ್ ಮಾಡುತ್ತೀನಿ ಪಾಪ. ಯಾ ಬಿಡ್ಬೇಡ ಹೋಗೋಣ ಪಾಪ. ನೋಡು ಅಡಿಗೆ ಬೀಳಕ್ಕೆ ಹೋಗೋನಿ ಬಿದ್ರೆ ಸದಾ ಹೊಡ್ತಿಕೊಂಡು ಇಲ್ಲಿ ಬೇಡ ಕಣೋ ಅಬ್ಬಿ. ಇನ್ನು ನಿನ್ನ ಗಾಡಿಯ ಬೇರೆ ಅಲ್ಲಿ ನಿಂತೈತೆ. ಯಾಕಪ್ಪಿ ಈ ಥರ ನಿರ್ಧಾರ ಮಾಡ್ತಿದ್ದಿ? ಫ್ರೆಂಡ್ಸ್, ನಾವು ನಿನ್ನ ಅಂದ್ಕೊಂತೀವಿ ಆರ್ಮಿ ಲೈಫು ಈಸಿ, ಒಳ್ಳೆ ಸ್ಯಾಲ್ರಿ ಅಂತ. ಅವ್ರ ಕಷ್ಟಗಳು ಮಾತ್ರ ಯಾರಿಗೂ ಬೇಡ ನೋಡಿ. ಮಳೆ ಆಗಲಿ, ಚಳಿ ಆಗಲಿ, ಬಿಸಿಲಾಗಲಿ, ಎಲ್ಲದರಲ್ಲೂ ಕಷ್ಟಪಟ್ಟು ನಮ್ಮನ್ನು ನೋಡ್ಕೊಬೇಕು, ಜನಗಳು ನೋಡ್ಕೊಬೇಕು, ದೇಶನ ನೋಡ್ಕೊಬೇಕು ನೋಡಿ. ಹಗಲು ರಾತ್ರಿ ಅಂದಂಗೆ ಅವರು ನಿನ್ನೆ ರಾತ್ರಿಯಿಂದ ಅಲ್ಲೇ ಓಡಾಡ್ತವ್ರೆ. ಅದು ಯಾವಾಗ ಮಲಗಿದ್ರೋ ಏನೋ ಒಂದೂ ಗೊತ್ತಿಲ್ಲ. ನಾವು ಪಾಪ ಇಲ್ಲಿ ಸೈಡಾಗಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಪಾಪ. ಏನು ಮಾಡ್ತೀರಾ? ಅದು ಜಾಮ ಐತೆ. ಆರ್ಮಿ ಅವರು ಪಾಪ ಎಷ್ಟು ಕಷ್ಟಪಡ್ತಾರೆ ನೋಡಿ. ಬಂದನೋ ಮಾವ ಬಂದನೋ. ಈಗ ಬಂದ. ಏನ್ರಿ ಮಾವರ ಹೇಗೆ ಬಂದ್ರಿ? ಇಷ್ಟೊತ್ತಾಗ ಮಲಗಿದೆಯಲ್ಲ ಸಿಪ್ಪು. ನೀನು ಆಲ್ರೆಡಿ ಬಾರ್ಡರ್ ಅಲ್ಲ, ನೀನು ಆಲ್ರೆಡಿ ಬೆಳಗ್ಗೆ ಇದು ಬಾರ್ಡರ್ ಅವ್ರೆ ಅನ್ಕೊಂಡ್ಬಿಟ್ಟಿದಲ್ವ? ನಾನು ಬೆಳಗ್ಗೆ ಸ್ಟಾರ್ಟ್ ಆಯ್ತಲ್ಲ, ಬಿಟ್ರು ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡೆ, ನೋಡಿದ್ರೆ ಗ್ಯಾಪಲ್ಲಿ ಬಿಟ್ಟವ್ರೆ. ಹೋಗಪ್ಪ ನೀನು, ಮರಿ ಹೋಗ್ ನೀನು. ನಮ್ಮ ಅಬ್ಬಿ ಪಾಪ ರೇಕ್ಸಿದ್ಕೆ ಪಾಪ ಕಣ್ಣು ತುಂಬ ನೀರು ತುಂಬ್ಕೊಂಬಿಟ್ಟವೆ ನಮ್ಮ ಅಬ್ಬಿಗೆ. ನೋಡ್ತಾ ಇದ್ರಲ್ಲ, ಅಳಂಗಿಲ್ಲ ಬಿಡಂಗಿಲ್ಲ ಅನ್ನಂಗೆ ಕೂತವನೇ. ಯಾಕೋ ಸ್ವಲ್ಪ ಹಿಂಗೆ ಬೇಜಾರು ಮಾಡ್ಬಿಟ್ಟು ಮನ್ಸಿಗೆ ತುಂಬ ಬೇಜಾರು ತಗೊಂಬಿಟ್ಟಿದ್ದಾನೆ ನಮ್ಮ ಅಬ್ಬಿಯವರು. ಅಳ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ ಅನ್ನಂಗೆ ಸುಮ್ಮನೆ ಕೂತವನೇ ನೋಡಿ. ಅವರು ಗಾಡೀಲಿ ಅಡುಗೆ ಮಾಡ್ಕೊಂಡು ಏನು ಐಟಮ್ ಇಲ್ಲ ಅಂತೇಳಿ ಇಲ್ಲೇ ಹೇಳಿ ಅನ್ನ ಸಾಂಬಾರು ರೆಡಿ ಮಾಡೋರೆ. ಗಾಡಿಗಳು ಇನ್ನೂ ಬಿಟ್ಟಿಲ್ಲ, ಬಿಟ್ಟರೆ ಹೋಗಬೇಕು. ಬಾಬಿ ಊಟ ಮಾಡೋಣ. ಏನು ಮಾಡೋಕ್ಕಲ್ಲ, ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಯಾಕೆ ಹೇಳು? ಗಾಡಿ ಮನ್ಸಿಗೆ ಅವರು ಕಾಶ್ಮೀರಲ್ಲಿ ಕೇಸರಿ ಹಣ ಅಂತ ನಮ್ಮ ಬ್ರೋನ ಅಡಿಗೆ ಹಚ್ಚಿದ್ದೀವಿ, ಕೇಸರಿ ಅಂತ ಇದ್ದೀವಿ. ಇದು ಬಂದು 1 ಗ್ರಾಮು 250 ರೂಪಾಯಿ ಅಂತ ಇಲ್ಲಿ ನೋಡಿ. ಇದು 1 ವರ್ಷ ಯೂಸ್ ಮಾಡುತ್ತಂತೆ ನೋಡಿ. ಅದಕ್ಕೆ ನಮ್ಮ ಎಲ್ಲರೂ ನಾನು ತಾಂತ ಇದ್ದೀವಿ. ಇವರು ಏನೋ ಅವ್ರು ಲವರ್ಗೆ ತಂದ ಇದ್ದಾರೆ. ಇವರು ಪಾಪ ಮೂಡ್ ಔಟ್ ಆಗಿ ಮಲಗೋರೆ. ಇವರು ಫೈನಲಿ 1100 ರೂಪಾಯಿಗೆ ನಾನು 4 ಒಂದೆರಡು ಹಸಿ ಪಾಪ ನಮ್ಮ ಅಬ್ಬಿಗೆ ಯಾಕೆ ತುಟಿ ಹಚ್ಚಿದ್ಯಾ ನೋಡು. ಅದು ರಾತ್ರಿ ರೇಪ್ ಮಾಡಿ. ಇದು ನಿನಗೆ ಎಷ್ಟು ಏಜು? ಎಷ್ಟು ಏಜು? 20 20 25 ನಿಂಗೆ 22 19 ವರ್ಷ 24 ನನಗೆ. ಅದೇ ಎಲ್ಲಾಗಿದ್ದು ಬೆಳಿಗ್ಗೆ
ಸಾರಿ ಝೂಮ್ ಮಾಡು ನನ್ನ ಗಾಡಿ ಸಾಕು. ಓಯ್ ಅಭಿ ಇದೇನೇನೋ ಮಗದ ಕಣಕ್ಕೆ ಹಂಗೆ ಹೊಡ್ಕೊಳ್ಳೋದು ಮತ್ತೆ ರೋಸ್ ವಾಟ್ರು ಏನಿದೆ ಅದು ಸಾಕು ಹರ್ಸ್ಕೊಳ್ಳು ಕೈಯಲ್ಲಿ ಹರ್ಸ್ಕೊ ಫುಲ್ಲಲ್ಲಿ ಕೈಯಲ್ಲಿ ಕಣಿದಬ್ಬ ಸರಿ ನಾನು ಬ್ರೋ ಇವಾಗ ಟೈಮ್ ಅಂದು 3:15 ಗಾಡಿಗಳು ಬಿಡ್ತಾ ಇಲ್ಲ ಅಂತೇಳಿ ಎಲ್ಲ ನಿಂತ್ಕೊಂಡು ಮಾತಾಡ್ತವ್ರೆ ಡ್ರೈವರ್ಗಳು. ನಮ್ಮದು ಗಾಡಿ ಎಲ್ಲ ಮುಂದಕ್ಕೆ ಬಿಡ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ಜನ ಎಲ್ಲ ಯೂಟರ್ನ್ ಮಾಡ್ಕೊಂಡು ಮೊಘಲ್ ರೋಡ್ ಕಡೆ ಹೋಗ್ತಾ ಇದ್ದಾರೆ. ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ, ಮೂವೇ ಆಗ್ತಿಲ್ಲ ಗಾಡಿ. ಅದಕ್ಕೆ ಸ್ವಲ್ಪ ಎಲ್ಲ ಇಲ್ಲೂ ಬ್ಯಾರಿಕೇಡಾಗಿ ಬಂದ್ ಮಾಡಿದ್ರು. ಈಗ ಓಪನ್ ಬಿಟ್ಟಿದ್ದಾರೆ ನೋಡಿ. ಏನು ಮಾಡ್ತಾರೆ ಗುರು ಆರ್ಮಿಯವರು ಪಾಪ. ಅದು ಮೇಲಿಂದ ಏನು ಆರ್ಡ್ರ್ ಬರುತ್ತೋ ಅದನ್ನು ಇವ್ರು ಪಾಲಿಸ್ತಾರೆ ಅಷ್ಟೇ. ಆದ್ರೂ ಡ್ರೈವರ್ಗಳ್ಗೆ ಅಂದರೆ ಸಿಕ್ಕಾಬಿಟ್ಟೆ ಹಿಂಸೆ ನೋಡಿ. ಎಲ್ಲ ಆಪಲ್ ಬಾಕ್ಸ್ ಎಲ್ಲ ಮೇಲಿತ್ತವ್ರೆ, ಟಾರ್ಪಲ್ಲ. ನಾವು ಟಾರ್ಪಲ್ಲು ಏನು ಮೇಲೆ ಕೆತ್ತಿರ ನೋಡಿ. ಎತ್ತಬೇಕಾಗಿತ್ತು, ಎತ್ತಲಿಲ್ಲ ನೋಡಿ. ನಮ್ಮ ಚೇತು ಮತ್ತು ದರ್ಶಿ ಅವರು ಮುಘಲ್ ರೋಡಲ್ಲಿ ಹೋಗಿದ್ದಾರೆ. ಮುಘಲ್ ರೋಡಲ್ಲಿ ಮಾತ್ರ ಸಿಕ್ಕಾಬಿಟ್ಟೆ 5-6 ಗಾಡಿ ಆಕ್ಸಿಡೆಂಟ್ ಆಗಿದ್ದಾವಂತೆ. ಇದು ಬಂದು UP ಗಾಡಿ, ಆಪಲ್ ತುಂಬಿರೋ ಗಾಡಿ ಆಕ್ಸಿಡೆಂಟ್ ಆಗಿದೆ. ಈ ರೋಡಲ್ಲಿ ಇನ್ನೇನಪ್ಪ ಅಂದರೆ ಸ್ವಲ್ಪ ಬ್ರೇಕ್ ಕಂಟ್ರೋಲ್ ಸಿಗೋಲ್ಲ, ಅದೇ ಹಿಂಸೆ. ಚಿಕ್ಕ ರೋಡ್ ಅಲ್ವಾ ಬ್ರೋ. ಇವತ್ತಿಗೆ 2 ದಿವಸ ಆಯಿತು. ಇವತ್ತು ಬಿಟ್ಟವ್ರೆ ಗಾಡಿಗಳ. ನಮ್ಮ ಅಭಿಯವರು ಆಪಕ್ಕಿ ಕರ್ಕೊಂಡು ಹೊರಟೋಗ್ಬಿಟ್ರೆ ಮುಂದೆಗಡೆ, ನಮ್ಗೆ ಗೊತ್ತಿಲ್ಲ ನೋಡಿ. ಹೆಂಗೋ ಇನ್ನೇ ಬಿಟ್ಬಿಟ್ರೆ ಸಾಕಪ್ಪ. ಇವತ್ತು ಸಂಜೆ ಅಷ್ಟೊತ್ತಿಗೆ ಬಾರ್ಡ್ರ್ ಹೋಗ್ಬಿಟ್ರೆ ಸಾಕು ನಾವು. ನನ್ನೇ ಇಬ್ಬರು ಕಿತ್ತಾಡ್ಕೊಂಡು ಸಿಮ್ ಎಲ್ಲ ಬಿಟ್ಟು ಹೊರಟೋಗ್ಬಿಟ್ಟವ್ರೆ. ಈಗ ಎದ್ದು ಬಂದವ್ರೆ. ಯಾಕೆ ಸಿಮ್ ಬೇಡ್ಬೇಡ್ರ ನಿಮ್ಗೆ? ಏನ್ ಸಿಮ್ ಬೇಡವಾ ನಿಮ್ಗೆ? ಏನ್ ಬಿಟ್ಟು ಹೊರಟೋಗ್ಬಿಡ್ತೀರಾ? ಏನ್ ಗೊತ್ತಿಲ್ಲ, ಹೊಡ್ಕೊಂಡು ಹೋಗಿದ್ದೆ ಇಬ್ರು. ಯಾರು ನೀವು? ಕೊಡಲ್ಲ, ಕೊಡ್ಬೇಡ ನೋಡ ಸಿಮ್ಮ. ನಿನ್ನೆ ಏನ ಇಬ್ರು ಮಾತಾಡ್ಸೋದೇ ಇಲ್ಲ. ರಾತ್ರಿ ಒಂದಾಗ್ಬಿಟ್ಟಿದ್ದೀರಾ ಇಬ್ರು. ಏನ್ ನಿಮ್ದು ಹೋಲಿ ನಿಂತ್ಕೊಳ್ರಿ ಹೋಗ್ಲಿ. ಸಿಮ್ ಬೇಡವಾ ಸಿಮ್ಮು? ಅವ್ನು ನೋಡಿ ಒಳಗಡೆ ಹೆಂಗ್ ಕೂತಾನೆ ಗಾಡಿ ಬಿಡಿಸ್ಕೊಂಡು. ಇಬ್ರು ಒಂದಾಗಿದ್ದೀರಾ. ದೀಪ ಇರ್ತಿದ್ರೆ ಇನ್ನೂ ಒಂದಾಗ್ತಿದ್ರ. ಅದೇ ನಮ್ ಕಡೆ ನಾನು ಇಲ್ಲಿ ಹಾಕತ್ತಿರ್ಲಿಲ್ಲ ಮುಂದೆ. ಬನ್ನಿ, ಏನ್ ಹಾಕಬೇಕು ನೀವು? ಬಿಟ್ಟು ಹೋದ್ರಲ್ಲ, ಹೋಗ್ರಿ. ನಾನು ಎಕ್ಕಡೆ ಅಂತ ಬಂದಿದ್ದಣ ನಾನು. ಅಣ್ಣ ಯಾಕಡೆ ಅಲ್ಲ, ಯಾಕಡೆ ಒಂದ್ ಚಕ್ರ ಫುಟ್ಪಾತ್ ಇಳಿಸ್ಕೊಂಡ್ ಬಂದಿರೋದು. ಹೌದಾ? ಆಮೇಲೆ 10 ರೂಪಾಯಿ ಕೇಸರಿ. 10 ರೂಪಾಯಿ ಬೇಕಾ ಬ್ರೋ? 10 ರೂಪಾಯಿ ಕೇಸರಿ ನಿಂಗ್ ಬೇಕೇನಪ್ಪ? ಬೈ ತುಮको चाहिए ना केसरी? हाँ नहीं 10 रुपए ओनली. 10 रुपए भाई. नहीं कार में कोई औरत ही नहीं है. 10 रुपए. ಇದು ಸಾಕು. ಬ್ರೋ ಇವಾಗ ಏನ್ ಬತ್ತ ನೋಡು ವಿವರಗಳು. ತಡಿ ಹೇಳ್ಕೊ. ಏನ್ ಧೂಳು ಯಪ್ಪ. कैसा लग रहा है जहम? अच्छा लग रहा है जहम ಬ್ರೋ. ಅಂತೂ ಇಂತೂ 2 ದಿವಸ ಆದ್ಮೇಲೆ ಕಾರ್ಯ ಓಪನ್ ಮಾಡಿದ್ರು. ದೇವರಣೆ ನಮ್ಗಿಂತ ಬಂದಿದ್ದ ಗಾಡಿಗಳೆಲ್ಲ ಆಲ್ರೆಡಿ ಎಲ್ಲ ಹೋಗ್ಬಿಟ್ಟವೆ. 9 ತಿಂಗಳಲ್ವ ಇದು? ಜಾಸ್ತಿ ತೂಕ ಇಸ್ಬೇಡ. ಈಗ 9 ತಿಂಗಳೀಗ. ಅವರು ಫೈನಲಾಗಿ ಬಂದು ಲಾಸ್ಟ್ ಎಂಡಿಂಗಲ್ಲಿ ತಗಲಾಕೊಂಡಿದ್ದೀವಿ. ಅಲ್ಲಿ ಇದೈತಲ್ಲ ಪೊಲೀಸರು ನಿಂತಾರಲ್ಲ, ಅದು ಬಿಟ್ಬಿಟ್ರೆ ಇನ್ನು ಫುಲ್ ಬಿಟ್ಟಂಗೆ. ಅಲ್ಲ ಅದು ಟೋಲು. ಅದು ಬಿಟ್ಟರೆ ಇನ್ನು ಆರಾಮಾಗಿ ಹೋಗ್ಬೋದು. ಇಲ್ಲೇನು ಕಾಣ್ತಿದ್ದಲ್ಲ, ಇಲ್ಲೆಲ್ಲ ನೆಕ್ಸ್ಟ್ ಮಂತು ಒಂದು 15-20 ದಿವಸ ಫುಲ್ ಎಲ್ಲ ಹಿಮ ಆಗೋದು ಬರುತ್ತೆ. ಆ ಟೈಮಲ್ಲಿ ಬರಬೇಕು. ಸೂಪರಾಗಿರುತ್ತೆ ವೆದರ್ ಮಾತ್ರ. ಏನ್ರಿ ಅಭಿ? ನಮ್ಮ ಗಾಡಿಯಲ್ಲಿ ಐತಾರೋ? ಎಲ್ಲೈತೆ? ಎಲ್ಲಿ? ಡೋನ್ ಅಂದಲ್ಲ ಗಾಡಿ.
ಇವರಲ್ಲವ್ರೆ ಗೌಡ್ರು ಹೊಲ್ಟ ಪಾಸ್ ಆದ್ರಾ ನೋಡ್ರಿ. ನಮ್ಮ SK ರೋಡ್ ಲೈನ್ಸು ಗೌಡ್ರು ಅಲ್ಲೇ ಅವ್ರೆ, ಅದೇ ಗಾಡಿ ಎಲ್ಲ ಐತೆ ನೋಡಿ. पार्टी वाले ने हमको भी यही बोला था कि इधर से निकालना, ये खुला हुआ 6 बजे खुलेगा गाड़ी, हमको ठीक है इधर से निकलेंगे। मैंने बोला कि चल रही गाड़ी धीरे धीरे छोड़ रहे हैं, काज को थोड़ा ಅವರು ಇವಾಗ ಟೋಲ್ ಹತ್ರ ಗ್ರೀಸ್ ಹೊಡ್ಸ್ಬೇಕಾಯ್ತು. ಗ್ರೀಸ್ ಹೊಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಬಾರ್ಡ್ರ್ ಪಾಸ್ ಮಾಡಬೇಕು. ಬಾರ್ಡ್ರ್ ಪಾಸ್ ಮಾಡಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ನಮ್ಮ ದರ್ಶಿ ಅವರು ಅಲ್ಲೇ ವೆಯ್ಟ್ ಮಾಡ್ತಾರೆ. ನಮ್ಮ ಎಬಿ ಅವರು ಮುಂದೆ ಹೋಗ್ತಿದ್ದಾರೆ. ನೋಡಿ ಎಲ್ಲ ಕುಸ್ಕೊಂಡು ಹೋಗಿರೋ ನೋಡಿ ಬೆಟ್ಟ ಇದೆಲ್ಲ. ಅದಕ್ಕೆ ಜಾಮ್ಗಳಾಗಿ ಗಾಡಿಗಳು ಬಿಡೋದು ಲೇಟು ಅಲ್ಲ. ಒಂದು ತಗ್ಲಾಕೊಂಡಿದ್ದೀವಿ ತಿರ್ಗಾ ನೋಡಿ. ಸೈಡ ಗಾಡಿ ನಿಲ್ಸಿದ್ದೀವಿ. ಎಲ್ಲ ಇಟ್ಕಟ್ಟವ್ರು ಏನಪ್ಪ ಅಂದರೆ ಮಳೆ ಹೊಟ್ಟು ನಿಲ್ಸವ್ರೆ ಜಾಲರ ಕಟ್ಟಿ ಬಿಡತ್ತಾರೆ ಹಂಗೆ ಗೊತ್ತಿಲ್ಲ. ಬಂದು ನಿಂತ್ಕೊಂಡಿದ್ದೀವಿ, ಏನು ಮಾಡೋಣ. ನಮಗೇನಪ್ಪ ಭಯ ಅಂತಂದರೆ ನಿಂತ್ಕೊಳಕ್ಕೆ ಭಯ ಇಲ್ಲ, ಎಲ್ಲಿ ಮೇಗಡೆ ಕಲ್ಗಳು ಬಿದ್ದುಬಿಡ್ತು ಅದೊಂದೇ ಭಯ ನಮಗೆ. ಯಾಕಂದರೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಥರ ಆಗ್ತಾ ಇರೋದು. ಅದಕ್ಕೋಸ್ಕರ ರೋಡು ಜಾಮ್ ಆಗಿ ಸ್ವಲ್ಪ ಗಾಡಿಗಳನ್ನ ಬಿಡ್ತಾ ಇದ್ದಾರೆ. ಇವಾಗ ಟೈಮಲ್ಲಿ 9 ಗಂಟೆ ಊಟ ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆಯಿಂದನೂ ಏನೂ ತಿಂದಿರಲಿಲ್ಲ. ನಮ್ಮ ಮಾಜಿ ಹುಡುಗಿ ಬೇರೆ ನೆನಪಾದ್ಲು. ನಿಮ್ಮ ಅಜ್ಜಿ ಹುಡುಗಿನ ಏನೋ ಬಿ ಏನು ಮಾಡ್ತೀವಿ ಸುಮ್ಗಿರಪ್ಪ. ಹೊಟ್ಟೆ ಉರಿಸ್ಬೇಡ ನಮಗೆಲ್ಲ ಸಿಂಗಲ್ ಬೈಸ್ಕ ಹೊಟ್ಟೆ ಉರಿಸಿ ಅಲ್ಲ. ಅವರು ಉದಂಪುರ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜಾಮ್ ಆಗೈತೆ. ಏನಾಗೈತೆ ಅಂತ ಗೊತ್ತಿಲ್ಲ. ಮುಂದೆ ನಮ್ಮ ಅಭಿಯವರು ಮುಂದೆ ಅವರೇ. ನಮ್ಮ ಬರುವಾಗ ಮಂಗಿಸ್ತಿದ್ದೀನಿ ಪಾಪ, ಕಾಲು ಏಟಾಗೈತೆ.
ಅವರು ಉದಂಪುರ ಹತ್ರ ಎಲ್ಲ ಲೆಫ್ಟ್ ಹೊಡಿದ್ರು. ರೋಡ್ ಚೆನ್ನಾಗಿಲ್ಲ, ರೋಡ್ ಬಿಡ್ತಾ ಇಲ್ಲ. ಎಲ್ಲ ಊಟ ಮಾಡ್ಕೊಂಡು ಬರ್ತಾವ್ರೆ. ನಾವು ಸೀದಾನೆ ಬಂದು ನಮ್ಮ ಅದೃಷ್ಟ ಇಲ್ಲ ಅಂದಿದ್ರೆ ಫುಲ್ ನಾವು ತಗ್ಲಾಕೊಂಬೇಕಾಯ್ತು. ಆಲ್ರೆಡಿ ಅಲ್ಲಿ 3 ದಿವಸ ತಗ್ಲಾಕೊಂಡಿದ್ದೀವಿ. ತಿರ್ಗಾ ಇಲ್ಲಿ ಇನ್ನೂ ತಗ್ಲಾಕೊಂಬಳಕ್ಕಾಗ್ತೈತೆ ಅಂತೇಳಿ ಯಾರೋ ಲಾರಿ ಅವ್ರು ಹೇಳಿದ್ರು ಹಿಂಗೆ ಹೋಗಿ ಅಂತೇಳಿ. ನಮ್ಮದು ಡೀಸೆಲ್ ಆಲ್ಮೋಸ್ಟು ಹತ್ರಕ್ಕೆ ಬಂದೈತೆ. ಡೀಸೆಲ್ ಹಾಕ್ಸ್ಬೇಕು ಎಲ್ಲನ. ಇವಾಗ ಬಾರ್ಡ್ರ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ದೀವಿ. ಯಾಕಂದರೆ ಡೀಸೆಲ್ಲು ನನ್ನ ಗಾಡಿದು ಅವ್ನ ಗಾಡಿದು 2 ಗಾಡಿದು ಫುಲ್ಲು ಡ್ರೈ ಆಗೋಗೈತೆ. ಯಾಕಂದರೆ ನಮ್ಮದು ಫುಲ್ ಮುಳು ಬಿದ್ದೋದ್ರೂ ಓಡೋದೇ 30 ಕಿಲೋಮೀಟ್ರ್ ಅಷ್ಟೇ. ಪರವಾಗಿಲ್ಲ, ಡೆನ್ಸಿಟಿ ಐತೆ ಬ್ರೋ. ಡೆನ್ಸಿಟಿ ಸೂಪರ್ ಐತೆ ಬ್ರೋ. ಡೆನ್ಸಿಟಿ ಕಮ್ಮಿ ಐತೆ. ಅವ್ನು ಕರೀಲ ಅವನ್ನ. ಡೆನ್ಸಿಟಿ ಕಮ್ಮಿ ಐತೆ ಕಣ್ಣ. ಡೆನ್ಸಿಟಿ ಕಮ್ಮಿ ಐತೆ. ಡೆನ್ಸಿಟಿ ಕಮ್ಮಿ ಐತೆ. ಬಾಯ್ ಹೇಳ್ತೀನಿ ಹಂಗಾಸಿ. ನೋಡಿ ಇಬ್ಬರು ನೆಕ್ಸ್ಟ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂದ್ರೂ ಇಲ್ಲೇ ಡೀಸೆಲ್ ಹಾಕ್ಸೋಣ ಅಂತ ಗೊತ್ತವ್ರೆ. ಡೆನ್ಸಿಟಿ ಬೇರೆ ಕಮ್ಮಿ ಐತೆ. ಯಾಕಂದರೆ ಮೈಲೇಜು ಬರೋಲ್ಲ. ನಮ್ಗೆ ಡೆನ್ಸಿಟಿ ಇದ್ರೆ ಮೈಲೇಜ್ ಬರೋದು. ಅವನು ಅಲ್ಲಿ ಡೀಸೆಲ್ ಇವಾಗ ಬಾರ್ಡ್ರಿಗೆ ಬಂದು ಹೇಳಿ ಬಾರ್ಡ್ರ್ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಸಿಮ್ಗಳು ವರ್ಕ್ ಆಗ್ತಾವೆ. ಈಗ ಆಲ್ರೆಡಿ ಮೆಸೇಜ್ ಬಂದಿದ್ದಾವೆ ಆಲ್ರೆಡಿ. ಇನ್ನು ಯಾರ್ಯಾರು ಫೋನ್ ಮಾಡ್ಬೇಕು ಎಲ್ಲ ಮಾಡ್ಕೊಳ್ಳಿ. ಕಾಲ್ ಮೀ ಮೆಸೇಜ್ ಬರ್ತಾ ಬ್ರೋ. ಅಭಿ ಬೇರೆ ದುಡ್ಡು ಹಾಕೋನು 6,000. ಸರಿ ಫ್ರೆಂಡ್ಸ್, ಇನ್ನು ನಮ್ಮ ದರ್ಶಿ ಅವ್ರ ಲೊಕೇಶನ್ ಇನ್ನು 25 ಕಿಲೋಮೀಟ್ರ್ ಐತೆ, ಹೋಗ್ತಾ ಇದ್ದೀವಿ. ಇನ್ನು ಅಲ್ಲೋಗಿ ಸಿಗೋಣ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅಲ್ಲೋಗಿ ಸಿಗೋದೆಲ್ಲ ಹೇಳಿ. ಸರಿ ಬಾಯ್.